ಅಕ್ರಮ ವಾಸ ಮಾಡುವವರಿಗೆ ಅದೇ ಜಾಗದಲ್ಲಿ ಸೂರನ್ನ ಕಲ್ಪಿಸುವುದಕ್ಕೆ ಧಾರವಾಡ ಜಿಲ್ಲಾಡಳಿತ ಈಗಾಗಲೇ ಹಕ್ಕುಪತ್ರವನ್ನು ನೀಡುವುದಕ್ಕೆ ತಯಾರಿಯನ್ನ ಮಾಡಿತ್ತು. ಆದರೆ ಜಾರ್ಖಂಡ್ ಬಿತ್ತೋ ಏನೋ ಖುಷಿಯಲ್ಲಿದ್ದಂತಹ ಆ ಬಡ ಜನರಿಗೆ ಬರ ಸಿಡಿಲೆ ಬಡಿದಂತಾಗಿದೆ. ಅಷ್ಟಕ್ಕೂ ಅಲ್ಲಿ ಏನಾಯಿತು ಈ ಸ್ಟೋರಿ ನೋಡಿ. ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಗ್ರಾಮದ ಗುಡ್ಡದ ಮೇಲೆ ಕಳೆದ 20 ವರ್ಷಗಳಿಂದ ಬಡ ಕುಟುಂಬಗಳು ಅಕ್ರಮ ಮನೆ ಮಾಡಿಕೊಂಡು ವಾಸವಾಗಿದ್ರು. ಮೊದಲು ಈ ಜಾಗ ಅರಣ್ಯ ಇಲಾಖೆಗೆ ಗುತ್ತಿಗೆ ನೀಡಿದ್ದ ಕಂದಾಯ ಇಲಾಖೆ ಗುತ್ತಿಗೆ ಮುಗಿದ ಮೇಲೆ ಆ ಪ್ರದೇಶವನ್ನ ವಾಪಸ್ ಪಡೆದಿತ್ತು. ಇದೇ ಜಾಗದ ಮೇಲೆ ಸುಮಾರು 450ಕ್ಕೂ ಹೆಚ್ಚು ಬಡವರು ಮನೆ ಕಟ್ಟಿಕೊಂಡಿದ್ರು. ಕಳೆದ 3 ತಿಂಗಳ ಹಿಂದೆ ಧಾರವಾಡ ಜಿಲ್ಲಾಡಳಿತ ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿ ವಾಸ ಇರುವ ಜನರನ್ನ ಗುರುತಿಸಿ ಅಲ್ಲೇ ವಾಸ ಇರಲು ಹಕ್ಕುಪತ್ರ ಕೊಡಲು ಪಟ್ಟಿ ತಯಾರಿ ಮಾಡಿತು. ಆದರೆ ಈ ವಿಷಯ ತಿಳಿದ ಕೆಲ ಕಿಡಿಗೇಡಿಗಳು ರಾತ್ರೋರಾತ್ರಿ ಈ ಗುಡ್ಡದ ಮೇಲೆ ಬಂದು ಮನೆ ಕಟ್ಟಿಕೊಂಡಿದ್ದಾರೆ. ಈ ವಿಷಯ ತಿಳಿದ ಕಂದಾಯ ಇಲಾಖೆ ಎಲ್ಲಾ ಅಕ್ರಮ ಮನೆಗಳನ್ನು ತೆರವು ಮಾಡಿದೆ. ಉಪ ತಹಶೀಲ್ದಾರ್ ಇವರೆಲ್ಲರೂ ಬಂದ್ರೆ ಅವ್ರು ಬಂದ ಮೇಲೆ ನಾವು ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬ್ಯಾಡ ಸರ ಕಡು ಬಡವ್ರು ಅದಾರ, ಅವನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ, ಅವ್ರ ಮನಿ ಉಳಿಲಿ, ನಿರಾಶ್ರಿತರ ಅದಾರ ಅವ್ರಿಗೆ ಹೇಳಿಲಿ ಅಂತೇಳಿ. ಈಗೇನು ಅಷ್ಟು ಆದ್ಮೇಲಕ್ಕೂ ಒಂದಷ್ಟು ಮಂದಿ ಮೌಖಿಕವಾಗಿ ಫೋನ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡೋದು, ಒಂದಷ್ಟು ಕೆಡವಿರಿ ಅವನ್ಯಾಕೆ ಬಿಡ ಹತ್ತೀರಿ ಅಂತ ಹಿಂಗೆ ಹೇಳೋದು, ಇಂಥವೆಲ್ಲ ಮಾಡಕತ್ತಾರ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಅಮ್ಮಿನಬಾವಿ ಸಮಸ್ತ ಗ್ರಾಮಸ್ಥರೆಲ್ಲ ಬಂದು ಒಂದು ಮನವಿ ಕೊಡಕ್ಕೆ ಬಂದಿವ್ರಿ. ಇನ್ನು ಇದೇ ವಿಚಾರವಾಗಿ ಜಿಲ್ಲಾಡಳಿತಕ್ಕೆ ಕೇಳಿದ್ರೆ ಧಾರವಾಡ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಸರ್ಕಾರಿ ಜಮೀನಿನಲ್ಲಿ ವಾಸ ಇರುವ ಗ್ರಾಮೀಣ ಭಾಗದ ಜನರಿಗೆ ಹಕ್ಕು ಇತರ ಪತ್ರ ನೀಡಲು ತಯಾರಿ ಮಾಡಿಕೊಂಡಿದ್ದಾಗಿ ಹೇಳ್ತಾರೆ. ಅಲ್ಲದೆ ಇಂತಹ 7500 ಜನರಿಗೆ ಜಿಲ್ಲೆಯಲ್ಲಿ ಹಕ್ಕುಪತ್ರ ಕೊಡಲು ತಯಾರಿ ಮಾಡಿಕೊಂಡಾಗ ಕೆಲವರು ರಾತ್ರೋರಾತ್ರಿ ಬಂದು ಮನೆ ಕಟ್ಟಿಕೊಂಡಿದ್ದಕ್ಕೆ ಅದನ್ನ ತೆರವು ಮಾಡಿದ್ದೇವೆ ಅಂತ ಡಿಸಿ ದಿವ್ಯಾ ಪ್ರಭು ಹೇಳಿಕೆ ನೀಡಿದ್ದಾರೆ. ಇತ್ತೀಚೆಗೆ ಗೋಮಾಳ ಜಮೀನಾಗ್ಲಿ ಮತ್ತೊಂದು ಸರ್ಕಾರಿ ಜಮೀನಾಗ್ಲಿ ಯಾರು ಕೂಡ ಒತ್ತುವರಿ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಸೊ ಹಾಗಾಗಿ ನಮಗೆ ಕೂಡ ಮೊನ್ನೆ ಒತ್ತುವರಿ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಕಂದಾಯ ಅಧಿಕಾರಿಗಳು ಹೋಗಿ ಅದನ್ನು ತೆರವನ್ನು ಕೂಡ ಕೊಡಿಸಿದ್ದಾರೆ. ಇನ್ನು ಇದೇ ಜಾಗದಲ್ಲಿ ಮೈಲಾರ ದೇವರ ದೇವಸ್ಥಾನ ಕೂಡ ಇತ್ತು. ಅದನ್ನ ಕೂಡ ಜೆಸಿಬಿಯಿಂದ ತೆರವು ಮಾಡಲಾಗಿದೆ. ಅಧಿಕಾರಿಗಳು ಮೊದಲೇ ನಮಗೆ ಹೇಳಿದ್ರೆ ನಾವೇ ಆ ಮನೆ ತೆರವು ಮಾಡ್ತಿದ್ವಿ. ಆದ್ರೆ ಹೇಳದೆ ಕೇಳದೆ ಮನೆ ತೆರವು ಮಾಡಿದ್ದಕ್ಕೆ ಬಡ ಜನರು ಎಲ್ಲಿಗೆ ಹೋಗ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಶ್ರೀಧರ್ ಮುಂಡರಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.